ವೀಡಿಯೋಸ್ ಮಾಡಿದಾಗ ಸ್ವಲ್ಪ ಜನಕ್ಕೆ ಬೇಜಾರಾಗಿತ್ತು ಆ ವ್ಲಾಗಿಂದ. ಅವ್ರಿಗೆಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬೇಜಾರಿಲ್ದಲೇ ಈ ಸಾರಿನ ಆಕ್ಸೆಪ್ಟ್ ಮಾಡಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೊರಟಿದ್ದೀನಿ. ತಿಂಡಿ ಮಾಡಬೇಕು. ಇವಾಗ ನಮ್ಮಮ್ಮ ತಿಂಡಿ ಹಾಕ್ಕೊಡ್ತಾವ್ರೆ, ಮಸಾಲೆ ರೊಟ್ಟಿನ. ತಿಂಡಿ ಮಾಡ್ಕೊಂಬಿಟ್ಟು ಕಾಲೇಜ್ ಹತ್ರ ಹೊರಡಬೇಕು. ಅವರೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದರು, ಆದರೆ ಯಾಕೋ ಸ್ಟಾರ್ಟ್ ಮಾಡಲ್ಲ, ನೀನೇ ಮಾಡು ಅಂದರು. ಅದಕ್ಕೋಸ್ಕರ ನಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ನಾನೇ ಮಾಡ್ತೀನಿ ಅಂದರು, ಇವಾಗ ಇಲ್ಲ ಅಂತ ಅವರೇ. ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ತಾವ್ರೆ. ತಿಂಡಿ ತಿಂದ್ಕೊಂಡು ಹೊರಡಬೇಕು. ಟೈಮ್ ಆಗೈತೆ ಆಲ್ರೆಡಿ 9:01. ಇನ್ನೂ 25 ಮಿನಿಟ್ಸ್ ಇದೆ ನನಗೆ ಹೋಗೋಕ್ಕೆ. ತಿಂಡಿ ಆಗಿದ್ದಾಯಿತು. 9ಗೆ ಬಂದು ತಿಂಡಿ ಮಾಡೋಕ್ಕೆ ಅಂತ 9:26 ಆಗಿದೆ ನಾನು ತಿಂಡಿ ಮಾಡೋಷ್ಟು. ಶೂ ಹಾಕ್ಕೊಂಡು ಹೊರಡೋಣ. ಅಯ್ಯೋ, ಅದು ಇನ್ವಿಟೇಷನ್ ಮಾಡಿಸಿದ್ವಿ ಕಾಲೇಜ್ ಫ್ಯಾಮಿಲಿ ಮೆಂಬರ್. ಡೆಕೋರೇಷನ್ ಸ್ಟಾರ್ಟ್ ಆಗೈತೆ. ಎಲ್ಲರೂ ಮಾಡ್ತಾವ್ರೆ. ಎಲ್ಲರದು ಪಾರ್ಟಿಸಿಪೇಷನ್ ಜಾಸ್ತಿ ನಿಲ್ತೀನಿ ಸರ್. ಇದೆಲ್ಲ ಆದಮೇಲೆ ಒಂದ್ಸಲಿ ತೋರಿಸ್ತೀನಿ. ಫುಲ್ ಎಲ್ಲ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಫುಲ್ ಎಲ್ಲರೂ ಕೆಲಸ ಮಾಡ್ತಾರೆ. ಇವರು ಅಂತ ಇಲ್ಲ, ಎಲ್ಲರೂ ಪಾಪ ಒಂದೊಂದು ಕೆಲಸ ಮಾಡ್ತಾರೆ. ಇನ್ನೊಂದು ತೋರಿಸಿದ್ದೀನಿ, ತೋರಿಸು ಅಂತಿದೆ. ಪವನನ್ನು ತೋರಿಸಿದ್ದೀನಿ. ಡೀಲ್ ಮ್ಯಾನ್ ಅಲ್ಲ, ನೀನು ತೋರಿಸು ಅಂದಿದೆ. ಪವನನ್ನು ತೋರಿಸಿದ್ದೀನಿ. ತಿಲಕು ರೂಮ್ಮೇಟ್ ಅನಿಸ್ತದೆ. ಆಗ ತಿಲಕು ಸರಿಯಾಗಿ ಇನ್ವಿಟೇಷನ್ ಕೊಡೋಕೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾವ್ರೆ. ಇಲ್ಲೂ ಇದ್ದೀವಿ, ಇಲ್ಲೋರೆ, ಇಲ್ಲೂ ಹೋಗ್ತಾವ್ರೆ. ಇಲ್ಲೂ ಎಷ್ಟೊಂದು ಜನ ಫುಲ್ ಎಲ್ಲರೂ ಕೊಡೋಕ್ಕೋಸ್ಕರ ವರ್ಕ್ ನೋಡಿ. ಫುಲ್ಲೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ಜೋಡಿಸ್ತಾವ್ರೆ. ಫಿಲ್ ಮಾಡ್ತಾವ್ರೆ ಎಲ್ಲ ಗ್ರ್ಯಾಂಡಾಗಿ, ನೀಟಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ. ನೀನು ರಜೆ ಆಗ್ಬಿಟ್ಟು ಇವತ್ತು ಬಂದಿದ್ಯಾ ನೋಡ್ಕೊಳ್ಳಿ. ಎಲ್ಲ ಇಷ್ಟು ಕಷ್ಟಪಟ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಿ ಪ್ರಿಪ್ರೇಷನ್ ನೋಡಿ. ಮಾಡಿ ಅಂದರೆ ನೋಡಿ, ಕೆಲಸ ಮಾಡಪ್ಪ ಅಂದರೆ ಇವೆಲ್ಲ ಮಾಡಬಾರ್ದು. ಜೊತೆ ನೀನು ಏನು ತಿಂತಾ ಇದ್ದೀಯ? ಹಾಂ, ಎಲ್ಲರೂ ಕೆಲಸ ಮಾಡಿ. ಇದು ವಿತ್ ಪಾರ್ಟಿ. ಯಾವಾಗ ನೀನು ಯಾರ ಮಧ್ಯೆ ಹೋಗ್ತೀಯ? ಹೋಗು. ಫ್ರೆಂಡ್ ಬಂದಿದ್ದಾರೆ, ಎಲ್ಲರೂ ಫ್ರೆಂಡ್ ಬಂದಿದ್ದಾರೆ. ಹಾಯ್ ಮಾಡು, ಹಾಯ್ ಮಾಡು. ಲಡ್ಡು ನಾನು ನೋಡ್ತಾಳೆ ನೋಡಲ್ಲಿ. ಲಡ್ಡು ಹೋಯ್. ಅಲ್ಲಿ ನಾವು ಕೂರಿಸಿದ್ರೆ ಕೈ ಮೇಲೆ ಕೂರಿಸ್ಕೊಂಡು ಬಂದ್ಬಿಟ್ಟು, ಕೈ ಮೇಲೇ ಮೆಹಂದಿ ಆರ್ಟಿಸ್ಟ್ ಅಲ್ವಾ, ಅದಕ್ಕೆ ಕೈ ಮೇಲೆ ಹಿಂಗೆ. ಗಣೇಶ ಆಲೆ ಇನ್ನೂ ಬಂದೇ ಇಲ್ಲ, ಆಲೆ ಕೂರಿಸ್ಕೊಂಬಂದ ಇದೆ. ಡೆಕೋರೇಷನ್ ಇನ್ನೂ ತುಂಬಾ ಇದೆ, ಸ್ವಲ್ಪ ಅಲ್ಲ ಒಳಗಡೆ ಎಲ್ಲ ಆಗಿದೆ. ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ತೋರಿಸ್ಬಿಟ್ರೆ ಗೊತ್ತಾಗೋಗ್ಬಿಡಲ್ಲ ನಿಮಗೆ. ಒಳಗಡೆ ಎಲ್ಲ ಇವಾಗ ತೋರಿಸಲ್ಲ, ಆಮೇಲೆ ತೋರಿಸ್ತೀನಿ. ಒಳಗಡೆ ಫುಲ್ಲು ಹೇಗಾಗಿದೆ ಅಂತ. ಬರೀ ಇಲ್ಲಿ ಕ್ಲೂ ನೋಡಿ, ಇದು ಇಷ್ಟೇ. ಬ್ಯಾಕ್ ಸೈಡಲ್ಲಿ ಅಷ್ಟೇ ನೋಡಿ, ಫ್ರಂಟಿನ ತೋರ್ಸೋಕ್ಕಾಗಲ್ಲ. ಅದನ್ನು ಗಣೇಶ ಕೂರ್ಸಾದ್ಮೇಲೆ ತೋರಿಸ್ತೀವಿ. ಇವನು ಡ್ರೆಸ್ ಅದೇನಾಗಿತ್ತು ನಿನಗೆ? ಅದೇನಾಗಿತ್ತು ಡ್ರೆಸ್ಸು? ಅದರಲ್ಲೇ ಚೆನ್ನಾಗಿದ್ದಲ್ಲ. ಎಲ್ಲರೂ ಸೇರಿದಾಗ ನೈಟ್ ನೋಡಿ ಹೆಂಗಿದೆ ಕ್ಯಾಂಪಸ್ ಅಂತ. ನೈಟ್ ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇವತ್ತೇ ಫಸ್ಟ್ ಟೈಮ್. ಇಲ್ಲಿವರೆಗೂ ಒಂದ್ಸಲಿನೂ ನಾನು ಬಂದಿಲ್ಲ ನೈಟು. ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಇವಾಗ ಮುಗೀತು. ಸ್ವಲ್ಪ ಮಿಕ್ಕಿದ್ದು ನನ್ನ ಫ್ರೆಂಡ್ಸ್ ಅವರೇ. ನನಗೆ ಮನೆಗೆ ಟೈಮ್ ಆಯ್ತು ಆಲ್ರೆಡಿ. 9 ಸಮಥಿಂಗ್ ಆಗೋಗ್ಬಿಟ್ಟೈತೆ. ಟೈಮ್ ಆಗೋಗುತ್ತೆ, ಅದಕ್ಕೋಸ್ಕರ ಓಡ್ತಾ ಇದ್ದೀನಿ ಇವಾಗ. ಇವಾಗ ಬಂದೆ ಮನೆ ಹತ್ರ. ಗಾಡಿ ಹಾಕಿದ್ದೀನಿ. ಇನ್ನೊಂದು ಗಾಡಿ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಇನ್ನೂ ತುಂಬ ಕೆಲಸ ಐತೆ. ವೀಡಿಯೋ ಎಡಿಟಿಂಗ್ ಅಂತ, ವೀಡಿಯೋ ಅಪ್ಲೋಡ್ ಮಾಡಬೇಕು, ವೀಡಿಯೋ ಎಡಿಟಿಂಗ್ ಮಾಡಬೇಕು. ತುಂಬಾ ಕೆಲಸ ಐತೆ ಇನ್ನೂ. ನಾನು ಲಾಸ್ಟ್ ಪ್ರೋಗ್ರಾಮಲ್ಲಿ ಹೇಳಿದೆ, ಇದೇನು ಈಸಿ ಮಾಡೋದು, ಅದೇನು ಈಸಿ ಮಾಡೋದು, ಅಷ್ಟು ಇಷ್ಟು ಫ್ರೀಗಿ ಅಂತ ಏನೇನೋ ಹೇಳಿದೆ. ಬಟ್ ಇವಾಗ ನಾವು ಪ್ರೋಗ್ರಾಮ್ ಮಾಡ್ತಿದ್ದೀವಲ್ಲ, ತುಂಬಾ ಕಷ್ಟ. ಪಾಪ ಅವರು ಕೂಡ ತುಂಬಾ ಕಷ್ಟಪಟ್ಬಿಟ್ಟು ಆ ಪ್ರೋಗ್ರಾಮ್ನ ಮಾಡಿದ್ದು. ನಾನು ಅವಾಗ ಏನೋ, ಆದರೆ ಇವತ್ತು ಗೊತ್ತಾಯಿತು ಎಷ್ಟು ಟೈಮ್ ಹಿಡಿಯುತ್ತೆ ಆ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ. 3 ಡೇಸಿಂದ. ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ ನಾಳೆನೂ ವರ್ಕ್ ಐತೆ ಅದು.
ಅದಕ್ಕೆ ಯಾರಿಗೂ ಹೇಳ್ದೇನೆ ಏನು ಇಮಿಟೇಟ್ ಮಾಡಬಾರ್ದು ಅಂತ ಅದು ನನಗೆ ಇವತ್ತು ರಿಯಲೈಸ್ ಆಯಿತು. ಅವ್ರದ್ದು ಪ್ರೋಗ್ರಾಮ್ ಪಾಪ ತುಂಬಾ ಚೆನ್ನಾಗಿತ್ತು ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಯಾಕಂದರೆ ಲಾಸ್ಟ್ ಟೈಮು ಹೇಳೋದು ನಾವು ಆರಾಮ್ಸೆ ಈಸಿಯಾಗಿ ಹೇಳ್ಬಿಡ್ಬೋದು, ಬಟ್ ನಾವೇ ನಿಂತು ಆ ಪ್ಲೇಸಲ್ಲಿ ಮಾಡ್ತೀವಲ್ಲ ಆವಾಗಲೇ ಗೊತ್ತಾಗೋದು ಅದೇನಿದೆ ಅಂತ. ವೀಡಿಯೋಸ್ ಮಾಡಿದಾಗ ಸ್ವಲ್ಪ ಜನಕ್ಕೆ ಬೇಜಾರಾಗಿತ್ತು ಆ ವ್ಲಾಗಿಂದ. ಅವ್ರಿಗೆಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬೇಜಾರಿಲ್ದಲೇ ಈ ಸಾರಿನ ಅಕ್ಸೆಪ್ಟ್ ಮಾಡಿ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಆಮೇಲೆ ಡೈಲಿ ವ್ಲಾಗ್ಸ್ ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ. ಎಷ್ಟೇ ಟಫ್ ಕೆಲಸ ಆದರೂ ವ್ಲಾಗ್ಸ್ ಬಂದೇ ಬರುತ್ತೆ.